ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಮುಖ ಮಾರ್ಕೆಟ್ ಅಪ್ಡೇಟ್ಗಳನ್ನು IPO ಬಗ್ಗೆ ಇರುವಂಥ ಸುದ್ದಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋವನ್ನು ಮುಂದುವರ್ಸೋಣ. 2026ರ ದ್ವಿತೀಯಾರ್ಧದಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭರ್ಜರಿ IPO ಅಲೆ ಬರಲಿದೆ. ವರದಿಗಳ ಪ್ರಕಾರ $40 ಬಿಲಿಯನ್ ಅಂದರೆ 3.4 ಲಕ್ಷ ಕೋಟಿ ಮೌಲ್ಯದ IPOಗಳು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿವೆ. ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ IPO ಪೈಪ್ಲೈನ್ಗಳಲ್ಲಿ ಒಂದಾಗಿದೆ. ಈ ಪಟ್ಟಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿರುವ ಕಂಪನಿಗಳು ಜಿಯೋ ಪ್ಲಾಟ್ಫಾರ್ಮ್, ಫೋನ್ಪೇ, ಜೆಪ್ಟೋ, SBI ಫಂಡ್ಸ್ ಮ್ಯಾನೇಜ್ಮೆಂಟ್, NSE, ಓಯೋ, ಅವಾಡಾ ಎಲೆಕ್ಟ್ರಿಕೋ ಸೇರಿದಂತೆ ಹಲವು ದೊಡ್ಡ ಕಂಪನಿಗಳು ಸೇರಿವೆ. ಈ IPOಗಳ ಹಿಂದೆ ಇರುವ ಪ್ರಮುಖ ಕಾರಣಗಳು ಭಾರತೀಯ ಆರ್ಥಿಕತೆ ಬೆಳವಣಿಗೆ, ದೇಶೀಯ SIP ಹೂಡಿಕೆಗಳ ನಿರಂತರ ಹೆಚ್ಚಳ, ದೊಡ್ಡ ಕಂಪನಿಗಳ ಸಾರ್ವಜನಿಕ ಲಿಸ್ಟಿಂಗ್ಗೆ ಸಿದ್ಧತೆ, ಸೆಬಿ ಅನುಮೋದನೆ ಪಡೆದಿರುವ ಅನೇಕ ಕಂಪನಿಗಳು ಸೂಕ್ತ ಸಮಯದ ನಿರೀಕ್ಷೆಯಲ್ಲಿ ಇರುವುದು. ಹೂಡಿಕೆದಾರರಿಗೆ ಇದರ ಅರ್ಥವೇನಪ್ಪ ಅಂದರೆ, ಒಂದೇ ಸಮಯದಲ್ಲಿ ಹಲವು ದೊಡ್ಡ IPOಗಳು ಬಂದರೆ ಹೂಡಿಕೆದಾರರಿಗೆ ಉತ್ತಮ ಆಯ್ಕೆಗಳು ಸಿಗುತ್ತವೆ. ಆದರೆ ಎಲ್ಲ IPOಗಳು ಲಾಭ ಕೊಡುತ್ತವೆ ಎಂದುಕೊಳ್ಳುವುದು ತಪ್ಪು. ಪ್ರತಿಯೊಂದು IPO ಕಂಪನಿಯ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್, ಗ್ರೋತ್ ಹಾಗೂ ರಿಸ್ಕ್ಗಳನ್ನು ವಿಶ್ಲೇಷಿಸಿ ಮಾತ್ರ ಹೂಡಿಕೆ ಮಾಡಬೇಕು. ಈ ಚಾನಲಲ್ಲಿ ಪ್ರತಿಯೊಂದು IPO ಬಂದಾಗ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ಕನ್ನಡದಲ್ಲಿ ನೀಡುತ್ತೇವೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.